ಕೇಸ್ನಲ್ಲಿ ಪ್ರದೀಪ್ ಕುಮಾರ್ ಎಂಬ ಖಾಸಗಿ ದೂರಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವದಗಿ ಅವರು ಕೋರ್ಟ್ನಲ್ಲಿ ವಾದವನ್ನು ಮುಂದುವರಿಸಿದ್ದಾರೆ. ರಾಜ್ಯಪಾಲರ ಪೂರ್ವಾನುಮತಿಯ ಬಗ್ಗೆ ಇನ್ನಷ್ಟು ವಾದವನ್ನು ವಿವರಿಸ್ತಾ ಕೆಲವೊಂದಷ್ಟು ಆದೇಶಗಳನ್ನು ಕೂಡ ಇಲ್ಲಿ ಕೋರ್ಟ್ ಮಾಡ್ತಿದ್ದಾರೆ. ಯಾವೆಲ್ಲ ಕೇಸ್ಗಳಲ್ಲಿ ಯಾವ ರೀತಿಯಾಗಿ ರಾಜ್ಯಪಾಲರು ಪೂರ್ವಾನುಮತಿಯನ್ನು ಬಳಸ್ಕೊಂಡಿದ್ದಾರೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಪೂರ್ವಾನುಮತಿ ಬೇಕಾ ಬೇಡವಾ ಆ ವಿಷಯವಾಗಿ ಕೂಡ ತಿಳಿಸ್ತಾ, ಟಾಡಾ ಪ್ರಕರಣದಲ್ಲೂ ಕೂಡ ಕೇಸ್ ಹಾಕುವ ಮುನ್ನ ಪೂರ್ವಾನುಮತಿ ಬೇಕಿತ್ತು, ಮೌಖಿಕ ಅನುಮತಿಯೂ ಕೂಡ ಸಾಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಹೀಗಾಗಿ ಹಲವು ಪ್ರಕರಣಗಳಲ್ಲಿ ಅನುಮತಿ ಪರವಾದಂತಹ ತೀರ್ಪುಗಳು ಬಂದಿದೆ. ಹಾಗಾಗಿ ರಾಜ್ಯಪಾಲರು ಈಗೇನು ತೀರ್ಮಾನ ತೆಗೆದುಕೊಂಡಿದ್ದಾರೆ, ಅವರು ಮೌಖಿಕವಾಗಿ ಅಲ್ಲ, ನೇರ ಅವರು ಆದೇಶವನ್ನೇ ಕೊಡೋ ಮೂಲಕವಾಗಿ ಇಲ್ಲಿ ಹೇಳಿರೋದ್ರಿಂದ ಇದನ್ನು ಊರ್ಜಿತ ಮಾಡಬಹುದು ಎಂಬ ವಿಷಯವಾಗಿ ವಾದಿಸಲಾಗ್ತಾ ಇದೆ. ರಾಜ್ಯಪಾಲರ ಪೂರ್ವಾನುಮತಿ ಬಗ್ಗೆ ಇನ್ನಷ್ಟು ವಾದವನ್ನು ಮಾಡ್ತಾ ಇದ್ದಾರೆ. ಬೆಳಗ್ಗೆ ಆರಂಭವಾಯಿತು, ಬೆಳಗ್ಗೆ 3 ತಾಸುಗಳ ಕಾಲ ವಾದ ಪ್ರತಿವಾದವನ್ನು ಆಲಿಸಲಾಯಿತು. ಈಗ ಮತ್ತೆ ವಾದವನ್ನು ಮುಂದುವರಿಸಿದ್ದಾರೆ ನಾವದಗಿ ಅವರು. 17A ಏನು ಹೇಳುತ್ತೆ ಮತ್ತು ಸೆಕ್ಷನ್ 19 ಏನು ಹೇಳುತ್ತೆ ಅನ್ನೋದ್ರ ಬಗ್ಗೆ ಕೂಡ ವಿವರಿಸ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ನ ಒಂದೆರಡು ಕೇಸ್ಗಳನ್ನು ಕೋರ್ಟ್ ಮಾಡಿಯೂ ಕೂಡ ಇಲ್ಲಿ ವಾದವನ್ನು ಮುಂದುವರಿಸಲಾಗ್ತಾ ಇದೆ. ಟಾಡಾ ಪ್ರಕರಣದಲ್ಲಿ ಕೇಸ್ ಹಾಕುವ ಮುನ್ನ ಪೂರ್ವಾನುಮತಿ ಬೇಕಿತ್ತು, ಆದರೆ ಸುಪ್ರೀಂ ಕೋರ್ಟ್ ಆ ಸಂದರ್ಭದಲ್ಲಿ ಮೌಖಿಕ ಅನುಮತಿ ಸಹ ಸಾಕು ಅಂತ ಹೇಳಿದೆ. ಹೀಗಾಗಿ ಹಲವು ಪ್ರಕರಣಗಳಲ್ಲಿ ಅನುಮತಿ ಪರವಾಗಿ ತೀರ್ಪು ಬಂದಿರೋದ್ರಿಂದ ಇದನ್ನ ಮಾನ್ಯ ಮಾಡಬೇಕು ಅಂತ ವಾದಿಸುತ್ತಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ರವೀಶ್ರಿಂದ. ರವೀಶ್, ಇಲ್ಲಿಯವರೆಗೂ ಕೂಡ ಕ್ಯಾಬಿನೆಟ್ ನಿರ್ಣಯವನ್ನ ರಾಜ್ಯಪಾಲರು ಒಪ್ಪಬೇಕಾ ಬೇಡವಾ ಅದರ ಬಗ್ಗೆ ವಾದಿಸಲಾಗ್ತಾ ಇತ್ತು. ಈಗ ರಾಜ್ಯಪಾಲರು ಪೂರ್ವಾನುಮತಿಯನ್ನು ಕೊಡಲಿಕ್ಕೆ ಇರುವಂತಹ ಹಲವು ಕೇಸ್ಗಳ ತೀರ್ಪನ್ನು ಕೂಡ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ರಾಜ್ಯಪಾಲರು ತೆಗೆದುಕೊಂಡಂತಹ ನಿರ್ಧಾರದಲ್ಲಿ ಯಾವುದೇ ರೀತಿಯಾದಂತಹ ಲೋಪಗಳು ಕಾಣಿಸ್ತಿಲ್ಲ ಅನ್ನೋದು ಹಲವು ಕೇಸ್ಗಳ ಉದಾಹರಣೆಯ ಮೂಲಕ ಸಿಗ್ತಾ ಇದೆ ಅಂತ ಅನ್ಸುತ್ತೆ. ಖಂಡಿತವಾಗಿಯೂ ಕೂಡ, ಯಾಕೆಂದರೆ ಬೆಳಿಗ್ಗೆಯಿಂದ ವಾದವನ್ನು ನೋಡಿದಂಥ ಸಂದರ್ಭದಲ್ಲಿ ತುಷಾರ್ ಮೆಹ್ತಾ ಅವರಾಗಿರ್ಬೋದು, ಮಣಿಂದರ್ ಸಿಂಗ್ ಅವರಾಗಿರ್ಬೋದು, ಅದೇ ರೀತಿಯ ಪ್ರಸ್ತಾಪವನ್ನು ರಾಜ್ಯಪಾಲರಿಗಿರ್ತಕ್ಕಂಥ ಅಧಿಕಾರ ಮತ್ತು ಅವರ ವ್ಯಾಪ್ತಿ ಮತ್ತು ಅವರು ತೆಗೆದುಕೊಂಡಿರ್ತಕ್ಕಂಥ ಕ್ರಮಗಳ ಬಗ್ಗೆ ಕೂಡ ಅದನ್ನು ಸಮರ್ಥನೆ ಮಾಡಿ ಪ್ರಸ್ತಾಪವನ್ನು ಮಾಡಿದ್ದಾರೆ. ಈಗಲೂ ಕೂಡ ಪ್ರಭುಲಿಂಗ ನಾವಡಗಿ ಅವರು ಅದೇ ರೀತಿಯ ಪ್ರಸ್ತಾಪವನ್ನು ಮುಂದುವರಿಸಿರ್ತಕ್ಕಂಥದ್ದು, ಬೇರೆ ಆ ಒಂದು ಪ್ರಕರಣಗಳನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ. ಅಂದರೆ ಟಾಡಾ ಪ್ರಕರಣ ಸೇರಿದಂತೆ ಹಲವು ಪ್ರಕರಣಗಳಲ್ಲೂ ಕೂಡ ಈ ಒಂದು ಪೂರ್ವಾನುಮತಿಯನ್ನು ಪಡಿಬೇಕಾಗಿತ್ತು, ಆ ಒಂದು ನಿಯಮಾವಳಿ ಇತ್ತು. ಆದರೆ ಮೌಖಿಕವಾಗಿಯೂ ಕೂಡ ಅನುಮತಿಯನ್ನು ಪಡೆದರೆ ಸಾಕು ಅಂತ ಪ್ರಕರಣದಲ್ಲೂ ಕೂಡ ಸುಪ್ರೀಂ ಕೋರ್ಟ್ ಹೇಳಿದಂಥದ್ದನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಹಾಗಾಗಿ ಯಡಿಯೂರಪ್ಪನವರ ಪ್ರಕರಣ ಮತ್ತು ಈ ಪ್ರಕರಣವನ್ನು ಕೂಡ ಹೋಲಿಕೆ ಮಾಡೋದು ಸರಿಯಿಲ್ಲ. ಯಡಿಯೂರಪ್ಪನವರ ಪ್ರಕರಣದಲ್ಲಿ ಕ್ಯಾಬಿನೆಟ್ನ ಸಲಹೆಯನ್ನು ಪರಿಗಣಿಸಿರಲಿಲ್ಲ, ಮತ್ತು ಅವರು ಅನುಮತಿ ಕೊಟ್ಟಂಥ ಸಂದರ್ಭದಲ್ಲಿ ಆ ಕ್ಯಾಬಿನೆಟ್ ಸಲಹೆಯನ್ನು ಪರಿಗಣಿಸಿನಿ ಅಥವಾ ರಿಜೆಕ್ಟ್ ಮಾಡಿದ್ದೀನಿ ಅಂತಲೂ ಕೂಡ ಅವತ್ತಿನ ರಾಜ್ಯಪಾಲರು ಹೇಳಿರಲಿಲ್ಲ. ಆ ಕಾರಣಕ್ಕೋಸ್ಕರವಾಗಿ ವಿಭಾಗೀಯ ಪೀಠ ಅದನ್ನು ಪುನರ್ ಪರಿಶೀಲನೆ ಮಾಡಬೇಕು ಅಂತ ರಾಜ್ಯಪಾಲರಿಗೆ ಸೂಚನೆ ಕೊಟ್ಟಿತ್ತು. ಆದರೆ ಇಲ್ಲಿ ಆ ಒಂದು ರಾಜ್ಯಪಾಲರು ಕ್ಯಾಬಿನೆಟ್ನ ಸಲಹೆಯನ್ನು ನಾನು ಏತಕ್ಕಾಗಿ ನಾನು ಪರಿಗಣಿಸಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ. ಆ ಕಾರಣಕ್ಕೋಸ್ಕರ ಇಲ್ಲಿ ಆ ಅಂಶ ಪರಿಗಣನೆಗೆ ಬರೋದಿಲ್ಲ ಅನ್ನೋ ವಾದವನ್ನು ಕೂಡ ಮಂಡಿಸಿದ್ದಾರೆ. ಜೊತೆಗೆ ಈ ಮಧ್ಯೆ ಒಂದು ನ್ಯಾಯಾಧೀಶರು ಒಂದು ಪ್ರಶ್ನೆಯನ್ನು ಎತ್ತಿದ್ದಾರೆ. ಅಂದರೆ ಒಬ್ಬ ಸೇವಕ, ಸಾರ್ವಜನಿಕವಾಗಿರ್ತಕ್ಕಂಥ ವ್ಯಕ್ತಿ ಈ ರೀತಿ ಆ ಒಂದು ಶಿಫಾರಸುಗಳನ್ನು ಮಾಡಿದ್ರೆ ಅಥವಾ ಎಲ್ಲೋ ಒಂದು ರೀತಿಯಲ್ಲಿ ಪರೋಕ್ಷವಾಗಿ ಪರಿಣಾಮ ಬೀರಿದ್ರೆ ಅದು 17A ಅಲ್ಲಿ ಅನುಮತಿಯನ್ನು ಪಡಿಬೇಕಾ, 17A ಬರುತ್ತಾ ಅನ್ನೋ ಪ್ರಶ್ನೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಹಾಗಾಗಿ 17A ಇರ್ತಕ್ಕಂಥ ಅಧಿಕಾರವನ್ನು ಬಳಕೆ ಮಾಡಿಕೊಂಡು ಅದರ ಪ್ರಕಾರವೇ ರಾಜ್ಯಪಾಲರು ನಡೆದುಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಅಂಶಗಳನ್ನು ಪ್ರಸ್ತಾಪ ಮಾಡಿ, ಕೆಲವು ಸುಪ್ರೀಂ ಕೋರ್ಟ್ನ ಪ್ರಕರಣಗಳನ್ನು ಕೂಡ ಪ್ರಸ್ತಾಪ ಮಾಡಿ ವಾದ ಮುಂದುವರೆದಿರ್ತಕ್ಕಂಥದ್ದು ದಿವ್ಯಾ.